ನಮಸ್ತೆ ಎಲ್ಲರಿಗೂ. ಇವತ್ತು 42 ಇಂಚಸ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬಟ್ಟೆ ಇಲ್ಲಿ ಕಟ್ಟಾಗಿರುತ್ತಲ್ವ, ಇದನ್ನು ನಾವು ಈ ಥರ ಹಾಕ್ಕೊಬೇಕು. ನಮ್ಮ ಆಪೋಸಿಟ್ ಅಂದರೆ ನಮ್ಮ ಎದುರುಗಡೆ ನೋಡಿ ಈ ರೀತಿಯಾಗಿ ಹಾಕ್ಕೊಬೇಕು ಬಟ್ಟೆನ. ನೋಡಿ ಕಟ್ಟಾಗಿರುವಂಥ ಬಟ್ಟೆ ನಮ್ಮ ಕಡೆ ಬರಬೇಕು, ಈ ಥರ ನಮ್ಮ ಕಡೆ ಬರಬೇಕು ನೋಡಿ. ಈ ರೀತಿಯಾಗಿ ಹಾಕ್ಕೊಬೇಕು ಬಟ್ಟೆನ ನಾವು ಬ್ಲೌಸ್ ಕಟ್ ಮಾಡುವಾಗ. ಆಮೇಲೆ ನಾವು ಈ ರೀತಿಯಾಗಿ ಹಾಕ್ಕೊಬಾರ್ದು, ಬಟ್ಟೆ ಇದು ನಮ್ಮ ಕಡೆ ಬರೋ ಥರ ಹಾಕ್ಕೋಬಾರ್ದು. ಯಾವತ್ತೇ ಆಗಲಿ ಈ ರೀತಿಯಾಗಿ ಬಟ್ಟೆ ಹಾಕ್ಕೊಂಡು ಅವ್ರದ್ದು ಅಳತೆ ನೋಡ್ಕೊಬೇಕು ಎಷ್ಟಿದೆ. ಈಗ ನಾನು 42 ಇಂಚಸ್ಗೆ ಕಟ್ ಮಾಡ್ತಾ ಇರೋದು. 42 ಇಂಚಸ್ ಅಂದರೆ ಅವ್ರಿಗೆ ಎಷ್ಟು ಬರುತ್ತೆ, ಒಂದು 10.5 ಬರುತ್ತೆ. 10.5 ಅಂದರೆ 10.5 ನೋಡಿ, 10.5 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಎಷ್ಟಾಯಿತು, 12.5. 12.5ಗೆ ತೊಗೊಬೇಕು. ಮತ್ತು ಅವ್ರದ್ದು ಉದ್ದ ಬಂದು ನೋಡಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಬೇಕು. ಹಿಂಗೆ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿಯಾಗಿ 42 ಇಂಚಸ್ಗೆ ನಾನು ತೊಗೊಂಡಿದ್ದಲ್ವಾ ನೋಡಿ, ಈ ರೀತಿಯಾಗಿ ಅದು ತೊಗೊಂಡಿದ್ದು 10.5 ಆಯಿತಾ. 10.5 ಅಂದಾಗ ನಾವು 10.5 ತೊಗೊಂಡು ಅವ್ರದ್ದು 42 ಇಂಚು 42 ಇಂಚಸ್ ಬರುತ್ತೆ. ಅದಾಗ ಒಂದು ಭಾಗ ಅಂದರೆ 10.5 ಆಯಿತು. ಇಷ್ಟು ತೊಗೊಂಡು 2 ಇಂಚು ಎಕ್ಸ್ಟ್ರಾ ತೊಗೊಬೇಕು ಬಟ್ಟೆಗೆ. ಮತ್ತು ಉದ್ದ ಬಂದು ಇಲ್ಲಿಂದ ಈ ಶೋಲ್ಡ್ರು ಜಾಯಿಂಟ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ತೊಗೋಬೇಕು. ಎಷ್ಟಿದೆ ಅವ್ರದ್ದು 15 ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಎಷ್ಟು ಹೋಗುತ್ತೆ. ಮತ್ತು ಇಲ್ಲಿ ಅಟ್ಯಾಚ್ ಮಾಡ್ತೀವಲ್ವಾ, ಇಲ್ಲಿ 1/2 ಇಂಚ್ ಹೋಗುತ್ತೆ. ಇಲ್ಲಿ ಫೋಲ್ಡಿಂಗ್ ಮಾಡಿದ್ದೀವಿ ನೋಡಿ. ಇಲ್ಲಿ ಈ ರೀತಿಯಾಗಿ ಎಷ್ಟು 16 ಭುಜ ನೆಕ್ಕು ಎಷ್ಟಾಗಲ್ಲ ಅದು ನೋಡ್ಕೊಬೇಕು ನಾವು. ಈ ರೀತಿಯಾಗಿ ಎಲ್ಲ ಸೀದಾ ಮಾಡ್ಕೊಂಡ್ಬಿಡಿ. ಸೀದಾ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೊಬಿಟ್ಟು ಆಯಿತಾ. ಹಿಂಗಾದರೂ ಅಳತೆ ತೊಗೋಬೋದು ನೀವು. ಇಲ್ಲಿಂದ ಇಲ್ಲಿವರೆಗೂ ತೊಗೋಬೋದು. ಎಷ್ಟು ನಾವು ಇಲ್ಲಿ ತೊಗೊಂಡಾಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ತೊಗೋಬೇಕು. ಅವ್ರಿಗೆ 5.5 ಅಂದರೆ 2.25 ಬರುತ್ತೆ. ಇಲ್ಲಿಂದ ಇಲ್ಲಿಗೆ 2.25. ಮತ್ತು ಅವರು ಉದ್ದ ಎಷ್ಟಿದೆ, ಇಲ್ಲಿ ಈ ಶೋಲ್ಡ್ರ್ ಇದೆಯಲ್ವಾ, ಇಲ್ಲಿಂದ ಎಷ್ಟಿದೆ ಅವ್ರದ್ದು 7. ಇಲ್ಲಿ 7 1/2 ಇಂಚಿನ ಮೇಲೆ ಎಷ್ಟಾಯಿತು 7.5. ಒಂದೊಂದು ಚೂರು ನೀವು ಕಾಲು ಭಾಗ ಮೇಲೆ ತೊಗೊಂಡ್ರೂ ಆಗುತ್ತೆ. ಡೀಫ್ ಬೇಡ ಆದರೆ ಈಗ 7 ಇದೆ, 7 ಹತ್ರ ನೀವು ಒಂದು 6.5 ತೊಗೊಂಡ್ರೂ ಆಗುತ್ತೆ. ಆ ಥರ ಕಮ್ಮಿ ತೊಗೊಂಡು ಅವ್ರಿಗೆ ನೆಕ್ಕಿಗಾಗಲ್ಲ, ಕಮ್ಮಿ ಬೇಕಾಗುತ್ತೆ, ಕಮ್ಮಿ ತೊಗೊಂಡ್ರೂ ಆಗುತ್ತೆ. ನೀವು ಇದು ಕರೆಕ್ಟಾಗಿ ಲೆವೆಲಾಗೆ 7 1/2 ಇಂಚ್ ಆಗಲ್ಲ. ಆಗ ಉದ್ದ ಎಷ್ಟಾಯಿತು 7.5. ಅಂದರೆ ನಮಗೆ ಸ್ವಲ್ಪ ಡೀಪ್ ಕಮ್ಮಿ ಬೇಕಂದರೆ ಟೋಟಲ್ ಅಳತೆ ನಾನು 7 ಮತ್ತು ಇಲ್ಲಿ ಜಾಯಿಂಟ್ ಹಿಡಿಯೋಕ್ಕೆ ಅಂತ ಹೇಳಿ 7.5 ತೊಗೊಂಡಿದ್ದೀನಿ. ನಮಗೆ ಅಷ್ಟು ಬೇಡ, ಉದ್ದ ಬೇಡ ಅಂದರೆ ಒಂದು 1/4 ಇಂಚು ಇಲ್ಲ 1/2 ಇಂಚು ಕಮ್ಮಿ ಮಾಡ್ಕೊಬೋದು ನಾವು, ಆಯಿತಾ. ಮತ್ತು ಇಲ್ಲಿಂದ ಒಂದು ಗೆರೆ ಹಾಕ್ಕೊಂಡೋಣ, ಆಯಿತಾ. ಇಲ್ಲಿಂದ ಇಲ್ಲಿಂದ 1 ಇಂಚು ಇಲ್ಲಿಗೆ ಇದು ಕ್ರಾಸಾಗಿ ಹಾಕೊಂಡ್ಬಿಡಿ, ಆಯಿತಾ. ಆಮೇಲೆ ಅವ್ರದ್ದು ಭುಜ ಎಷ್ಟಿದೆ, ಭುಜ ನೋಡ್ಕೊಬೇಕು. ಭುಜ ಬಂದು ಇಲ್ಲಿಂದ ಇಲ್ಲಿಗೆ 3 ಇದೆ, ರೆಡಿ 3 ಇದೆ. ನಮ್ಗೆ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬೇಕು, ಇಲ್ಲಿ 1/4 ಇಂಚ್ ಬೇಕು. ಏನು ಮಾಡಬೇಕು ನೋಡಿ, ಈ ರೀತಿಯಾಗಿ ತೊಗೊಂಡ್ರೂ ಆಗುತ್ತೆ. ಎಷ್ಟು 3.5 ಆಯಿತಾ. 3.5 3.25 ಆಯಿತಾ. 3.25 ಭುಜ ಅದೇ. ಈ ರೀತಿಯಾಗಿ ಸಿಲ್ಕಿ ಹಾಕ್ಕೊಂಬಿಡಿ. ಬಟ್ಟೆನ ಹಾಕ್ಕೊಂಡು ಇಲ್ಲಿಂದ ಅಂದರೆ ಸ್ಟಿಚಿಂಗ್ ಹಾಕಿರ್ತೀವಲ್ವ, ಅಲ್ಲಿಂದ ನೀಟಾಗೆ ಎಷ್ಟಿದೆ ಅವ್ರದ್ದು 6, ಇಲ್ಲಿಗೆ 6 ಇದೆ. ಮತ್ತು ಇಲ್ಲಿ 1/2 ಇಂಚು ಅಂದರೆ ಸ್ಟಿಚಿಂಗ್ ಮಾಡ್ತೀವಲ್ವ, ಅಲ್ಲಿಗೆ 1/2 ಇಂಚ್ ಬಿಡಬೇಕು. 6.5 ಎಷ್ಟು 6.5 ಬರುತ್ತೆ. 6.5ಗೆ ಒಂದು ಗೆರೆ ಹಾಕೊಂಬಿಡಿ, ಆಯಿತಾ. 6.5ಗೆ ಒಂದು ಗೆರೆ ಹಾಕ್ಕೊಂಡು ನಿಮಗೊಂದು ಗೆರೆ ಹಾಕೊಂಡ್ವಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ವ, 10.5
10:30 ಅಂದರೆ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕ್ಕೊಂಡ್ಬಿಡು. ಆಯಿತಾ? ಇಲ್ಲಿಂದ ಒಂದು ಕಾಲು, ಮತ್ತು ಇಲ್ಲಿಂದ ಒಂದು ಕಾಲಾದರೆ ಒಂದು ಕಾಲು, ಇಲ್ಲಿಂದ ಇಲ್ಲಿಗೆ 3/4 ಇಂಚು. ಇಲ್ಲಿಗೆ ಇದು ಬ್ಯಾಕ್ ಬರುತ್ತೆ, ಇದು ಫ್ರಂಟ್ ಬರುತ್ತೆ. ಇಲ್ಲಿಂದ ನಾವು ಕ್ರಾಸಾಗಿ ಹಿಂಗೆ ತಗೋಬೇಕು. ಇದು ಫ್ರಂಟು, ಇದು ಆಯಿತಾ? ಇಲ್ಲಿಂದ ಡಾಟ್ಸ್ ಅಂದರೆ ಡೌನ್ ಮಾಡೋದು. ಇಲ್ಲಿಂದ ನೋಡಿ ಇಲ್ಲಿಗೆ ಎಷ್ಟಿದೆ ಅವ್ರದ್ದು ರೆಡಿ ಬಂದು 14 ಇದೆ ಅಲ್ವಾ? 14 ಅಂದರೆ ಇಲ್ಲಿ ಒಂದು 1/2 ಇಂಚ್ ಹೋಗುತ್ತೆ, ಇಲ್ಲೊಂದು 1/2 ಇಂಚ್ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ 14 ಅಲ್ವಾ? 14 1 ಇಂಚು ಆಯಿತಾ? 1 ಇಂಚು. ಇಲ್ಲಿಂದನೂ ಅಷ್ಟೇ 1 ಇಂಚು ಇಲ್ಲಿಗೆ 14. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕೊಂಡು ಉದ್ದ ಕೂಡ ಬೇಕಾಗಿರುತ್ತೆ. ಆದ್ದರಿಂದ ನಾವಿಲ್ಲಿ ಪಟ್ಟಿ ಪೀಸೊಂದು, ಮತ್ತು ಇಲ್ಲಿಂದ ಇದು ನೋಡ್ಕೊಬೇಕು ನಾವು. ಇಲ್ಲಿಂದ ಆಯಿತಾ? ಇದು ಇಲ್ಲಿಂದ 1/2 ಇಂಚ್ ಇಲ್ಲತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಈ ಜೈಂಟ್ ಪೀಸು ಇಲ್ಲಿ ಇದೆಯಲ್ಲ, ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಬೇಕು ಆಯಿತಾ? 1.5 ಇಂಚು ಮೇಲಕ್ಕೆ 1.5 ಇಂಚು ಆಯಿತಾ? ಇಲ್ಲಿ 1/2 ಇಂಚ್ ಹೋಗುತ್ತೆ, 1/4 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ, 3/4 ಇಂಚು ತೆಗೆದ್ರೂ ಕರೆಕ್ಟಾಗಿ ಇಲ್ಲಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಾಟ್ಸು ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ಬೇಕು. ಎಷ್ಟು 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಸಾಗಿ ಒಂದು ಗೆರೆ ಹಾಕೊಂಡ್ಬಿಡಿ. ಮತ್ತು ಡಾಟ್ಸ್ ಇಷ್ಟಿದೆ, ಇಲ್ಲಿಂದ ಇಲ್ಲಿಗೆ 2.5 ರೆಡಿ ಇದೆ, ಒಂದು 1/2 ಇಂಚು ಎಷ್ಟು 3 ಇಲ್ಲಿಂದ ಇಲ್ಲಿಗೆ ಮಧ್ಯ ತೊಗೊಳ್ಬೇಕು ನಾವು. ಇಲ್ಲಿಂದ ಎಷ್ಟಿದೆ 5.5 ಅಂದರೆ 2.25 ಅಲ್ವಾ? ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 2 ಇಂಚು ನೋಡ್ಕೊಳ್ಳಿದೆ, ಹಿಂಗೆ ಬರಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿ ತೊಗೊಂಡಿದ್ವಿ 3.5 ಇಂಚು. ಇಲ್ಲಿಂದ ಇಲ್ಲಿ ಅವ್ರಿಗೆ ಎಷ್ಟಿದೆ ಡಾಟ್ಸ್ ನೋಡ್ಕೊಳ್ಬೇಕು, ಎಷ್ಟಿದೆ ಅಗಲ. ಇಲ್ಲಿಂದ 1 ಇಂಚು ಪ್ಲಸ್ 2 ಅಂದರೆ 2 ಇಂಚು ಅಗಲ ಡಾಟ್ಸ್ಗೆ. ಮತ್ತು ಹಿಂಗೆ ಹಾಕೊಂಡ್ಬಿಡ್ತೀವಿ. ಇಲ್ಲಿಂದ ತೊಗೋಬೇಕು. ಇಲ್ಲಿಂದ ಬಟ್ಟೆ ಇದ್ದಿದ್ದಲ್ಲ, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ 2 ಇಂಚು ಆಯಿತಾ? ಮತ್ತು ಇದು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಎಷ್ಟು 2.5 ಇದೆ, 2.5 ಇಲ್ಲಿಂದ ಇಲ್ಲಿಗೆ 2.5 ಆಯಿತಾ? ಹಿಂಗೆ ಒಂದು ಮಾರ್ಕ್ ಹಾಕ್ಕೊಂಡು ಆಯಿತಾ? ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದು ಎರಡು ಬಟ್ಟೆ ಇರುತ್ತಲ್ವಾ, ಇದು ಸಿಂಗಲ್ ಇನ್ನೇನು ತಗೊಳ್ಬೇಕು, ಇದು ಕಟ್ ಮಾಡಬಾರ್ದು. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಇದು 4 ಫೋಲ್ಡಿಂಗ್ ಇದೆಯಲ್ಲ, ಫುಲ್ಲು ಹಿಂಗೆ ಕಟ್ ಮಾಡ್ಕೊಂಡಿದ್ದೀವಿ.
ತಯಾರಿದೆಯಲ್ವಾ, ಇದನ್ನು ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದಾದಮೇಲೆ ಇಲ್ಲಿ ನ್ಯಾಕ್ ತಗೊಬೇಕು. ಈ ರೀತಿ ಎಲ್ಲ ಹಿಂಗೆ ನ್ಯಾಚ್ ಹಾಕೊಂಡ್ಬಿಡ್ಬೇಕು. ನಮಗೆ ಸ್ಟಿಚಿಂಗ್ ಮಾಡುವಾಗ ಅದು ಗೊತ್ತಾಗುತ್ತೆ. ಮತ್ತು ಇದು ಫ್ರಂಟು ನೆಕ್ಕು ಕೂಡ ತಗೊಂಡ್ಬಿಡ್ಬೇಕು. ಆಯಿತಾ, ಇದು ಫ್ರಂಟ್ ಆಯಿತು. ಮತ್ತು ಇದು ಬ್ಯಾಕ್ ಅವ್ರದ್ದು ನೆಕ್ ಎಷ್ಟಿದೆ ಅಗಲ, ಈ ರೀತಿಯಾಗಿ ತಗೊಂಡ್ರೆ ಆಯಿತು. 5.5 ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ. 6 ಮತ್ತು ಇಲ್ಲಿ 1/4 ಇಂಚು ಎಷ್ಟಾಯಿತು, 6.25. ಇಲ್ಲಾಂದರೆ ಹಂಗೂ ಬೇಡ ಅಂದರೆ ಇಲ್ಲಿಂದ ಸಮ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 9.5 ಮತ್ತು ಇಲ್ಲಿ ಹಾಫ್ ಇಂಚು ಎಷ್ಟಾಯಿತು, 9.5 10 ಬೇಕು ಅವ್ರಿಗೆ, ಎಷ್ಟು ಬೇಕು ಅವ್ರಿಗೆ 9.5 ಹಾಫ್ ಇಂಚು ನೆಕ್ಸ್ಟ್ ಅಂದರೆ 10. ಇದಿದೆಯಲ್ವಾ, ಹಿಂಗೆ ಮಾರ್ಕ್ ಹಾಕೊಂಡ್ಬಿಡಿ. ಇದೇ ರೀತಿ ನೆಕ್ಕು ಮಾರ್ಕ್ ಹಾಕ್ಕೊಂಡು ಇನ್ನೊಟ್ಟು 2.25 ಇಲ್ಲಿಂದ ಇಲ್ಲಿಗೆ ಮುಂದೆ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 42 ಇಂಚಸ್ ಆಗಿರೋದ್ರಿಂದ ನೆಕ್ಕು ಸ್ವಲ್ಪ ಅಗಲ ಬೇಕು. ಅದಕ್ಕೆ ಏನು ಮಾಡಬೇಕು, ನಾವಿಲ್ಲಿ 3 ಇಂಚಿಗೆ ತೊಗೊಬೇಕು ಅಗಲ ಮಾಡೋಕ್ಕೆ. 3 ಇಂಚ್ ಅಗಲ ಅಂದಾಗ ಕ್ರಾಸಾಗೆ ಈ ರೀತಿಯಾಗಿ ಒಂದು ಗೆರೆ ಹಾಕೊಂಡ್ಬಿಡ್ಬೇಕು ಇಲ್ಲಿ. ಆಯಿತಾ, ಆಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು. ಇಲ್ಲಿ ನೀವು ಡೀಪು ಎಷ್ಟಾದ್ರು ಮಾಡ್ಕೊಬೋದು. ಇಲ್ಲಿ ಮಾತ್ರ ಡೀಪು ಅಗಲ ಮಾಡೋಂಗಿಲ್ಲ. ಇಲ್ಲಿ ನೀವು ಡೀಪು 3.5 ತೊಗೊಂಡ್ರು ಅಗಲ ಅಂದರೆ ಚೆನ್ನಾಗಿ ಅಗಲವಾಗಿ ಇರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಡೀಪು ಇಲ್ಲಿ ಇಟ್ಕೊಬೋದು. ಈ ರೀತಿಯಾಗಿ ಒಂದು ಮಾರ್ಕ್ ಹಾಕ್ಕೊಬೇಕು. ಇದು ಕಟ್ ಮಾಡ್ಕೊಬೋದು. ನೆಕ್ಕುದ್ದ ನೆಕ್ಕಗಲ ಅನ್ನೋದು ನೋಡಿ ಸೈಜ್ ಮೇಲೆ ನಾವು ಕಟ್ ಮಾಡ್ಕೊಬೇಕು. ಬ್ಯಾಕ್ ಸೈಡು ಡಾಟ್ಸ್ಗೆ ಇಲ್ಲಿಂದ ನೋಡಿ ಈ ರೀತಿಯಾಗಿ ಮಧ್ಯ ಅಲ್ವಾ, ಈ ರೀತಿಯಾಗಿ ಮಧ್ಯದಿಂದ ತೊಗೊಬೇಕು. ಮಧ್ಯದಿಂದ ಇಲ್ಲಿಗೆ ತೊಗೊಬೇಕು ನಾವು. ಆಯಿತಾ, ಮಧ್ಯಕ್ಕೆ ಹಾಕ್ಕೊಬೇಕು. ಈ ರೀತಿಯಾಗಿ ಮಧ್ಯದಲ್ಲಿರಬೇಕು. ಈ ಥರ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಇದು ಎಷ್ಟಿದೆ ಡಾಟ್ಸು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 4 ಇದೆ. ಇದು ಆ ಕಡೆನೂ ಹೋಗ್ಬಾರ್ದು ಮಾರ್ಕು, ಈ ಕಡೆನೂ ಬರಬಾರ್ದು. ಮಧ್ಯ ಈ ಸೆಂಟ್ರಿಂದ ಇಲ್ಲಿಗೆ ಬರಬೇಕು. ಈ ಕಡೆನೂ ಡಾಟ್ಸ್ ಬರಬಾರ್ದು, ಆ ಕಡೆನೂ ಬರಬಾರ್ದು. ಇಲ್ಲಿಂದ ಇಲ್ಲಿಗೆ 4 ಮತ್ತು ಇದು ಎಷ್ಟಿದೆ, ಹಾಫ್ ಇಂಚಿದೆ. ಹಾಫ್ ಇಂಚ್ ಅಂದರೆ ಇಲ್ಲಿಂದ ಇಲ್ಲಿಗೆ ಮಧ್ಯ ತೊಗೊಂಡಿದ್ವಲ್ವಾ, ಇಲ್ಲಿಂದ ಹಿಂಗೆ ಈ ಕಡೆ ಹಾಫ್ ಇಂಚು, ಈ ಕಡೆ ಹಾಫ್ ಇಂಚು ಇಷ್ಟೇ ಹಿಡಿಬೇಕು ಡಾಟ್ಸು. ಎಷ್ಟು ಬ್ಯಾಕು ಇಷ್ಟೇ ಹಿಡಿಬೇಕು. ಬ್ಯಾಕ್ ಫ್ರಂಟ್ ಆಯಿತು. ಅಲ್ಲಿ ನಮಗೆ ಬ್ಲೌಸು ಉದ್ದ ಇರೋದ್ರಿಂದ ಮತ್ತು ನಮಗೆ ಬಟ್ಟೆ ಸಾಕಾಗಿಲ್ಲ. ಈ ರೀತಿಗೆ ಸ್ಲೀವ್ ರೌಂಡ್ ಕಟ್ ಮಾಡ್ತೀವಲ್ಲ, ಬ್ಲೌಸ್ ಪೀಸ್ ಮಿಕ್ಕಿರುತ್ತಲ್ವ, ಇಲ್ಲಿ ಬಟ್ಟೆ ಮಿಕ್ಕಿರುತ್ತಲ್ಲ, ಇಲ್ಲಿಂದ ತಗೋಬೇಕು. ಈ ರೀತಿಯಾಗಿ ಎಷ್ಟಿದೆ 3.5 ಮತ್ತು ಇಲ್ಲಿ ಹಾಫ್ ಇಂಚ್ ಬಿಡ್ತೀವಿ. ಆಯಿತಾ,
ಹಾಫ್ ಇಂಚು, ಕೆಳಗೆ ಹಾಫ್ ಇಂಚು, ಎಷ್ಟಾಯಿತು 3.5, 4.5, 4 ಇಲ್ಲಿಗೆ 2.25, 2.25 ಮತ್ತು 1 ಇಂಚು, ಇಷ್ಟು 3.25, 2.25, 3.25. ಈಗ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ನಮಗೆ ಈ ರೀತಿಯಾಗಿ. ಒಂದು ಮಾರ್ಕ್ ಹಾಕ್ಕೊಬೇಕು ಆಯಿತಾ. ಮಾರ್ಕ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಬೇಕು. ಇದು ಬಂದು ಫುಲ್ಲು ಕಟಿಂಗ್ ಆಗಿದೆ 42 ಇಂಚಸ್ಸು. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಟಿಂಗ್ಗಳು ತೋರಿಸ್ಕೊಡ್ಬೇಕಂದ್ರೆ ಇದು ಕಟಿಂಗ್ ಆಗಿದೆ 42 ಇಂಚಸ್ಸು. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.